ಬನ್ನಿ, ಇಂಡಸ್ಟ್ರಿಯಲ್ ಸೆಟ್ಟಿಂಗ್ಗಳಲ್ಲಿ ಫೋಕ್ಲಿಫ್ಟ್ ಸುರಕ್ಷತೆಯ ಒಂದು ದೊಡ್ಡ ಸವಾಲನ್ನು ನೋಡೋಣ. ತುಂಬಾ ಬ್ಯುಸಿ ಇರೋ ಪ್ಲಾಂಟ್, ವೇರ್ಹೌಸ್ಗಳಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಅನಾಹುತ ಆದ್ರೆ ಕೆಲಸ ಅಲ್ಲೇ ನಿಲ್ಲುತ್ತೆ. ಕಷ್ಟಕರ ಪರಿಸ್ಥಿತಿಗಳಲ್ಲಿ ಜನರ ಮಧ್ಯೆ ಫೋರ್ಕ್ಲಿಫ್ಟ್ಗಳು ಓಡಾಡೋದು ದಿನನಿತ್ಯದ ಸೇಫ್ಟಿ ಚಾಲೆಂಜ್ ಆಗಿದೆ. ಈ ಎಲ್ಲಾ ಕಾರಣಗಳಿಂದ ಸರಿಯಾಗಿ ಕಾಣಿಸದೆ ಅಪಘಾತ ಆಗುವ ಸಾಧ್ಯತೆ ತುಂಬಾನೇ ಹೆಚ್ಚಾಗತ್ತೆ. ಹಳೆ ವಿಧಾನಗಳು ಅಷ್ಟೊಂದು ವರ್ಕ್ ಆಗಲ್ಲ, ಯಾಕಂದ್ರೆ ಅವೆಲ್ಲ ಗದ್ದಲದಲ್ಲಿ ಮನುಷ್ಯರ ಗಮನವನ್ನೇ ಅವಲಂಬಿಸಿವೆ. ಸೊ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಬರೀ ಘಟನೆಗಳನ್ನ ರೆಕಾರ್ಡ್ ಮಾಡೋದಲ್ಲ, ಬದಲಿಗೆ ಅವನ ತಡೆಯೋದು. ಇದೇ ಫೋರ್ಕ್ ಸೇಫ್ 360 AI. ಈಗಿರೋ ಫೋರ್ಕ್ಲಿಫ್ಟ್ಗಳಿಗೆ ಸುಲಭವಾಗಿ ಅಳವಡಿಸಬಹುದಾದ ಒಂದು ರೆಟ್ರೋಫಿಟ್ ಸಿಸ್ಟಮ್. ನೋಡಿ, ಇದು ಆಪರೇಟರ್ಗೆ ಗಾಡಿ ಸುತ್ತ ಪೂರ್ತಿ 360 ಡಿಗ್ರಿ ವ್ಯೂ ಕೊಡುತ್ತೆ. ಬ್ಲೈಂಡ್ ಸ್ಪಾಟ್ಸ್ಗಳೇ ಇರಲ್ಲ. ಇದರ ಅಸಲಿ ಪವರ್ ಇರೋದೇ ಎಐನಲ್ಲಿ. ಇದು ಫೋರ್ಕ್ಲಿಫ್ಟ್ ಹತ್ರ ಜನರನ್ನ ಪತ್ತೆ ಮಾಡುತ್ತೆ, ಒಬ್ಬ ಕೋ ಪೈಲಟ್ ಇದ್ದ ಹಾಗೆ. ಹಾಗಾದ್ರೆ ಈ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಕ್ಯಾಬಿನ್ ಒಳಗೆ ಡ್ರೈವರ್ಗೆ ತಕ್ಷಣಕ್ಕೆ ವಿಜುವಲ್ ಮತ್ತು ಆಡಿಯೋ ಅಲರ್ಟ್ ಬರುತ್ತೆ. ಅದೇ ಸಮಯಕ್ಕೆ ಹೊರಗಡೆ ಡೇಂಜರ್ ಝೋನ್ಗೆ ಬಂದ ಪಾದಚಾರಿಗೆ ಸೈರನ್ ಮತ್ತು ಲೈಟ್ನಿಂದ ವಾರ್ನಿಂಗ್ ಸಿಗುತ್ತೆ. ಇನ್ನು ಹೆಚ್ಚಿನ ಸೇಫ್ಟಿಗಾಗಿ ಇದು ಫೋರ್ಕ್ಲಿಫ್ಟ್ ಅನ್ನ ಆಟೋಮ್ಯಾಟಿಕ್ ಆಗಿ ನಿಧಾನ ಅಥವಾ ಸ್ಟಾಪ್ ಕೂಡ ಮಾಡಬಲ್ಲದು. ಸರಿ, ಹಾಗಾದ್ರೆ ಈ ಟೆಕ್ನಾಲಜಿಯಿಂದ ಬಿಸ್ನೆಸ್ಸಿಗೆ ಆಗುವ ನಿಜವಾದ ಲಾಭಗಳೇನು? ಮೊದಲನೇದಾಗಿ ಅಪಘಾತಗಳು ಕಮ್ಮಿ ಆಗುತ್ತೆ, ಡೌನ್ ಟೈಮ್ ಕಡಿಮೆ ಆಗುತ್ತೆ, ಮತ್ತೆ EHS ಕಂಪ್ಲಯನ್ಸು ಸುಧಾರಿಸುತ್ತೆ. ಇದುವರೆಗೂ ಲೆಕ್ಕಕ್ಕೆ ಸಿಗದ ನಿಯರ್ ಮಿಸ್ ಘಟನೆಗಳೆಲ್ಲ ಈಗ ಡೇಟಾ ಆಗುತ್ತೆ. ಇದರಿಂದ ಸೇಫ್ಟಿ ನಿರ್ಧಾರಗಳು ಸುಲಭ. ಕೊನೆಗೆ ಉಳಿಯೋದು ಒಂದೇ ಪ್ರಶ್ನೆ: ನಿಮ್ಮ ಫ್ಲೀಟ್ ಸೇಫ್ಟಿ ರಿಯಾಕ್ಟಿವ್ ಆಗಿದೆಯಾ ಅಥವಾ ಪ್ರೊಆಕ್ಟಿವ್ ಆಗಿದೆಯಾ? ನಿಮ್ಮ ಫೋರ್ಕ್ಲಿಫ್ಟ್ ಸೇಫ್ಟಿನೂ ಪ್ರೊಆಕ್ಟಿವ್ ಆಗಿ ಮಾಡಲು ಹೆಚ್ಚಿನ ಮಾಹಿತಿಗಾಗಿ ಡಾಕೆಟ್ ರನ್ ಅನ್ನು ಸಂಪರ್ಕಿಸಿ.